ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಸಂಕ್ರಾಂತಿ ಹಬ್ಬ ಬಂದ ಮೇಲೆ ಎಲ್ರಿಗೂ ಎಳ್ಳು, ಬೆಲ್ಲ, ಸಂಕ್ರಾಂತಿ ಕಾಳು ಇವುಗಳನ್ನೆಲ್ಲ ಹಾಕಿ ಕೊಡೋದಕ್ಕೋಸ್ಕರ ನಮ್ಗೆ ಪುಟಾಣಿ ಡಬ್ಬಿಗಳು ಅಥವಾ ಪೌಚ್ಗಳು ಈ ರೀತಿಯಾದ್ದು ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ರು ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಸಂಕ್ರಾಂತಿ ಕಾಳನ್ನ ಹಾಕಿ ಕೊಡ್ತಾರೆ. ಬಟ್ ಅದರಿಂದ ನಾವು ಪ್ಲಾಸ್ಟಿಕ್ ಅನ್ನ ಹೆಚ್ಚು ಹೆಚ್ಚು ಬಳಸಿದಾಗ ಆಗತ್ತೆ ಬಿಟ್ರೆ ಕಡಿಮೆ ಏನು ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು 4 ಐಡಿಯಾಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ಇವೆಲ್ಲವನ್ನು ನೀವು ಮನೆಯಲ್ಲೇ ಆರಾಮಾಗಿ ಕಡಿಮೆ ಬಜೆಟ್ ಅಲ್ಲಿ ತಯಾರು ಮಾಡ್ಕೊಳ್ಬಹುದು. ಈ 4 ಐಡಿಯಾಗಳಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನ್ಸತ್ತೋ, ಯಾವ್ದು ಈಸಿ ಅನ್ಸತ್ತೋ ಅದನ್ನ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಇದರ ಅಳತೆ 10 ಇಂಚ್ ಉದ್ದ ಇದೆ, 7 ಇಂಚ್ ಅಗಲ ಇದೆ. ಇದಕ್ಕೆ ನಾನು ಮೇಲಿಂದ ಸ್ಪಾಂಜ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಇದನ್ನು ಇವಾಗ ನೀಟಾಗಿ ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಸೊ ಈ ಥರ ರೆಡಿ ಆಗಿದೆ ಇದು. ಈಗ ನನ್ನ ಹತ್ರ ಈ ಥರ 2 ಪೀಸಸ್ ಇತ್ತು. ಈ ಪೀಸ್ಗಳ ಬದಲಾಗಿ ನಿಮ್ಮ ಹತ್ರ ಲೇಸ್ಗಳು ಅಥವಾ ಯಾವುದಾದ್ರೂ ಸೀರೆ ಬಾರ್ಡರ್ಸ್ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು. ಇದರ ಅಳತೆ 1.25 ಇಂಚ್ ಆಗೋಷ್ಟು ಅಗಲ ಇದೆ, ಉದ್ದ ಇದೆ ಸಾರಿ. ಸೊ ಇವಾಗ ಇದನ್ನು ನಾನು ಈ ಥರ ತುದಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಸೊ ಈ ಥರ ಕಾಣಿಸ್ತಾ ಇದೆ. ಪ್ಲೇನ್ ಕಪ್ಪು ಪರ್ಸ್ಗಿಂತ ಈ ಥರ ಒಂದು ಕಾಂಟ್ರಾಸ್ಟ್ ಆಗಿರೋ ಬಾರ್ಡರು ಅಥವಾ ಈ ಥರ ಒಂದು ಬಟ್ಟೆಯನ್ನು ಹಚ್ಚಿದಾಗ ಪರ್ಸಿನ ಲುಕ್ಕೆ ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾನು ಇದು ಬಾರ್ಡರ್ಸನ್ನು ಹಚ್ಕೊಂಡಿದ್ದಾಗಿದೆ ಅಲ್ವಾ, ಇವಾಗ ಅದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಆಗುವಷ್ಟು ಜಿಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಆ ಜಿಪ್ಪನ್ನು ಇವಾಗ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ಕರೆಕ್ಟಾಗಿ ಹೀಗೆ ಮಡಚಿ ಈ ಕಡೆ ಬದಿಯಿಂದ ಸುಮಾರು ಅರ್ಧ ಇಂಚ್ ಆಗುವಷ್ಟು 2 ಕಡೆನೂ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಮತ್ತು ಮುಂದೆ 2 ಕಡೆನೂ ಇದನ್ನು ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಕಟ್ ಮಾಡೋದು ಬೇಕಾಗೋದಿಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಈ ಥರ ಅರ್ಧ ಇಂಚು 4 ಕಡೆನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ಥರ ಕರೆಕ್ಟಾಗಿ ಹಿಡಿಬೇಕು. 2 ಕಡೆನೂ ನೋಡಿ ಈ ಥರ ಫೋಲ್ಡ್ ಮಾಡಿ ಹಿಡಿಬೇಕಾಗತ್ತೆ. ಸೊ ಆ ಥರ ಫೋಲ್ಡ್ ಮಾಡಿ ಹಿಡಿದು ನಾವು ಸೈಡ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. 1, 2, 3 ಸ್ಟಿಚ್ ಹಾಕ್ಕೊಳ್ಬೇಕು, ಆವಾಗ ಗಟ್ಟಿ ಆಗುತ್ತೆ. ನೋಡಿ ಈ ಥರ ನಾನು ಹಿಡಿದಿದ್ದೀನಿ. ಸೊ ಈಗ ನಾನು 2 ಕಡೆನೂ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕ್ಕೊಂಡಿದ್ದಾಗಿದೆ. ಇವಾಗ ಸ್ಟಿಚ್ ಕಾಣಬಾರ್ದು ಅಂತ ನಾನು ಒಂದು ಸ್ವಲ್ಪ ಪೈಪಿಂಗ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಕೆಲವ್ರು ಹಾಗೆ ಬಿಡ್ತಾರೆ, ಹಾಗೂ ಬಿಡ್ಬೋದು, ನಿಮ್ಮ ಇಷ್ಟ ಅದು. ಸೊ ನಾನು 2 ಕಡೆನೂ ಇವಾಗ ಪೈಪಿಂಗ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ದಾರ ಎಲ್ಲ ಇರೋದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಇವಾಗ ಉಲ್ಟಾ ಮಾಡೋ ಸಮಯ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿ ಆಗಿದೆ ನಮ್ಮ ಪರ್ಸ್ ಇದು. ಸಣ್ಣ ಪುಟ್ಟ ತಿರುಗಾಟಕ್ಕೆ, ಮಾರ್ಕೆಟ್ ಹೋಗೋದಕ್ಕೆ ಒಂದು ಮೊಬೈಲು ಮತ್ತು ಒಂದಷ್ಟು ದುಡ್ಡನ್ನು ಇಟ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು. ಪುಟಾಣಿ ಬಟ್ಟೆಯಿಂದ ಎಷ್ಟು ಬೇಗ ನಾವು ಇದೊಂದು ಪರ್ಸನ್ನು ರೆಡಿ ಮಾಡಿದ್ವಿ. ಸೊ ನಾನಿಲ್ಲಿ 9x9 ಇಂಚಿನ ಒಂದು ಬಟ್ಟೆಯನ್ನು ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮುಂದುಗಡೆ ಒಂದು ಡಿಸೈನ್ ಇದೆ, ಹಿಂದುಗಡೆ ಒಂದು ಡಿಸೈನ್ ಇದೆ. ಒಟ್ಟಾಗಿ ನಾವು 2 ಪರ್ಸನ್ನು ರೆಡಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು 2 ಡಿಸೈನ್ ಅಂತನ್ನು ತೊಗೊಂಡಿದ್ದೀನಿ. ಈಗ ಒಂದು ಪ್ಲೇಟನ್ನು ತೊಗೊಂಡು ಇದ್ರ ಮೇಲೆ ಹೀಗೆ ಕೌಚಿ ಇಟ್ಕೊಳ್ತಾ ಇದ್ದೀನಿ. ನಂತರ ಅದನ್ನು ಟ್ರೇಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರ. ಈಗ ಸರ್ಕಲನ್ನು ಟ್ರೇಸ್ ಮಾಡ್ಕೊಂಡಿದ್ದೇನಲ್ವಾ, ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸ್ಟಿಚ್ಚನ್ನು ಹಾಕಿ ನಂತರ ನಾನು ಕಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಸರ್ಕಲ್ಲು ನೀಟಾಗಿ ನಮಗೆ ಕಟ್ ಮಾಡೋದಕ್ಕೆ ಸಿಗತ್ತೆ. ಈಗ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಂದ ಒಂದು ಸ್ವಲ್ಪನೇ ದೂರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 1/4 ಇಂಚ್ ಆಗುವಷ್ಟು ಜಾಗವನ್ನು ಬಿಟ್ಬಿಟ್ಟು. ಸೊ ನೋಡಿ ಈ ಥರ ಒಂದು ಸುಂದರವಾದ ಸರ್ಕಲ್ ರೆಡಿ ಆಯಿತು. ಈಗ ಇದನ್ನು ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿ ಇವಾಗ ಮಾರ್ಕ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನಮಗೆ 2 ಭಾಗ ಸಿಕ್ತಲ್ವ, ಒಂದೊಂದು ಡಿಸೈನ್ ಇದೆ. ಅದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಜಿಪ್ಪನ್ನು ತೊಗೊಂಡು ಈ ಥರ ಮೊದಲಿಗೆ
ಅಂಟಿಸ್ಕೊಳ್ಬೇಕು. ಸೊ ಇವಾಗ ಒಂದು ಕಡೆ ಜಿಪ್ ಹಾಕ್ಕೊಂಡಿದ್ದಾಗಿದೆ. ಇವಾಗ ಈ ಥರ ನಾವು ಮಡಚ್ತಾ, ಸೊ ನಾವು ಜಿಪ್ ಹಾಕ್ಕೊಂಡಿದ್ದ ಜಾಗಕ್ಕೆ ಇನ್ನೊಂದು ಸ್ಟಿಚ್ ಬರಬೇಕು. ಆ ಥರದಲ್ಲಿ ನಾವು ಹೊಲಿತಾ ಹೋಗಬೇಕು. ಈಗ ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ಈಗ ನಾವು ರನ್ನರನ್ನು ಹಾಕ್ಕೊಳ್ಳೋಣ. ಇಲ್ಲಿ ಜಿಪ್ಪನ್ನು ಮೇಲ್ಗಡೆ ಭಾಗ ನಮಗೆ ಬೇಕಾಗೋದಿಲ್ಲ. ಸೊ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಪೋರ್ಷನ್ ಇದೆಯಲ್ಲ, ಇನ್ನೊಂದು ಪರ್ಸ್ಗೆ ಆಗುತ್ತೆ, ಅದನ್ನು ಆ ಕಡೆ ಇಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ರನ್ನರನ್ನು ಹಾಕ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ನೋಡಿ, ಈ ಥರ ರನ್ನರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ರನ್ನರನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಆಗುತ್ತೆ ಇದು. ಸೊ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಅಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. 2 ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ. ಸೊ ಈಗ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ನಾನು ಕ್ಲೋಸ್ ಮಾಡ್ಕೊಳ್ತೀನಿ. ಸೊ ಈಗ ಡಬಲ್ ಸ್ಟಿಚ್ ಹಾಕೊಂಡಿದ್ದು ಆಗಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡೋ ಸಮಯ. ಈ ಥರ ಪುಟಾಣಿ ಪೌಚನ್ನು ನೀವು ಯಾರಿಗಾದರೂ ಬರ್ಡೇ ರಿಟರ್ನ್ ಗಿಫ್ಟ್ ಆಗಿ ಕೂಡ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಯರ್ಫೋನ್ಸು ಅಥವಾ ಇನ್ಯಾವುದೇ ಪುಟಾಣಿ ವಸ್ತುಗಳು ಕಳೆದು ಹೋಗೋ ಅಂಥದ್ದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಮ್ಮ ವಸ್ತುಗಳನ್ನು ಆರ್ಗನೈಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಪಕ್ಕಕ್ಕೆ ಕಾಣ್ತಿದೆಯಲ್ಲ, ಇದನ್ನು ನಾನು ಇನ್ನೊಂದು ಡಿಸೈನ್ ಬರೋ ಥರ ಮೇಲ್ಗಡೆಯಿಂದ ಜಿಪ್ ಹಚ್ಬಿಟ್ಟು ಇನ್ನೊಂದು ಪರ್ಸನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಇನ್ನೊಂದು ಪುಟಾಣಿ ಪರ್ಸ್ ಕೂಡ ರೆಡಿ ಆಯಿತು. ಸೊ ಇಲ್ಲಿ ಮೊದಲಿಗೆ ನಾನು ಲೈನಿಂಗ್ ಬಟ್ಟೆಯನ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ನೀವು ಸಾಧಾರಣ ಯಾವ್ದಾದ್ರು ಬ್ಲೌಸ್ ಪೀಸ್ ಇಂದು ಬೇಕಾದ್ರೂ ತಗೊಳ್ಬಹುದು. ಇಲ್ಲದಿದ್ರೆ ನಿಮ್ ಹತ್ರ ಯೂಸ್ ಮಾಡದೇ ಇರುವ ಬಟ್ಟೆ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ತಗೊಳ್ಬಹುದು. ಸೊ ನಾನಿಲ್ಲಿ ಲೈನಿಂಗು, ಮಧ್ಯದಲ್ಲಿ ಸ್ಪಾಂಜು, ಮೇಲ್ಗಡೆ ಮೇನ್ ಬಟ್ಟೆಯನ್ನ ಇಟ್ಕೊಂಡು ಕ್ವಿಲ್ಟ್ ಮಾಡ್ಕೊಂಡೆ. ನಿಮ್ ಹತ್ರ ಸ್ಪಾಂಜ್ ಇಲ್ಲದೆ ಇದ್ರೆ ಆಬ್ವಿಯಸ್ಲಿ ನೀವು ರೈಸ್ ಬ್ಯಾಗು ಅಥವಾ ಕ್ಯಾನ್ವಸ್ ಇದೆಯೋದನ್ನು ಬೇಕಾದ್ರೂ ಯೂಸ್ ಮಾಡಬಹುದು. ಇವಾಗ ಕ್ವಿಲ್ಟಿಂಗ್ ಮಾಡಿದಾಯ್ತು. ನಾನು ಇವಾಗ ಏನ್ ಮಾಡ್ತೀನಿ, ಕ್ವಿಲ್ಟಿಂಗ್ ಮಾಡಿದ ನಂತರ ಈ ಬಟ್ಟೆಯ ಅಳತೆ ನನಗೆ 9x9 ಇದೆ. ನೀವು ಇಲ್ಲಿ 9x9 ಬದಲಾಗಿ 10x10 ಈ ರೀತಿಯಾಗಿ ಕರೆಕ್ಟ್ ಆದ ಒಂದು ಸ್ಕ್ವೇರ್ ಬಟ್ಟೆಯನ್ನ ತಗೊಳ್ಬೇಕು. ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಅಲ್ಲಿ ಕಟ್ ಮಾಡಬೇಕು. ಈಗ ಕಟ್ ಮಾಡಿದ ಜಾಗಕ್ಕೆ ನಾನು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಪಾಂಜ್ ಎಲ್ಲ ಹೊರಗೆ ಬರಬಾರ್ದಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಂಡೆ. ಈಗ ಈ ಜಿಪ್ ಅನ್ನ ಹೊಲ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಹೊಲ್ಕೊಂಡು ನಂತರ ಅದನ್ನ ಉಲ್ಟಾ ತಿರುಗಿಸ್ತಾ ಪ್ರೆಸ್ ಸ್ಟಿಚ್ ಅನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಇವಾಗ ನಾನು ಜಿಪ್ ಹಾಕೊಂಡಿದ್ದಾಯ್ತಲ್ವಾ, ಇದಕ್ಕೆ ಈ ತರ ಡಬಲ್ ಜಿಪ್ಪರ್ ಬೇಕಾಗೋದಿಲ್ಲ. ಅದನ್ನ ಮತ್ತೊಂದು ಪೀಸ್ ಇತ್ತಲ್ವಾ, ಅದನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇವಾಗ ಈ ತರ ಇದನ್ನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಬಿಟ್ಟು ಇದು ಈ ರೀತಿಯಾಗಿ ಸ್ಕ್ವೇರ್ ಆಗತ್ತೆ. ಮತ್ತೆ ಈಗ ಇದಕ್ಕೆ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡಿದಾಯ್ತು. ಇವಾಗ ಇದನ್ನ ಉಲ್ಟಾ ತಿರುಗಿಸ್ಕೊಳ್ತೀನಿ. ಈಗ ಈ ತುದಿಗಳು ಏನು ಓಪನ್ ಇದೆಯಲ್ಲ ಅದನ್ನ ಸ್ಟಿಚ್ ಮಾಡಿ ಲಾಕ್ ಮಾಡಬೇಕು. ಒಂದ್ 2-3 ಸ್ಟಿಚ್ ಅನ್ನ ಗಟ್ಟಿಯಾಗಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನ ಉಲ್ಟಾ ಮಾಡೋ ಸಮಯ. ನೋಡಿ ಎಷ್ಟು ಬೇಗನೆ ರೆಡಿ ಆಗೋಯ್ತು. ಸುಂದರವಾದ ಪುಟಾಣಿ ಪೌಚು ರೆಡಿ ಆಯ್ತು. ಇದರಲ್ಲಿ ನೀವು ಸಂಕ್ರಾಂತಿ ಕಾಳು, ಎಳ್ಳು, ಬೆಲ್ಲ ಇದನ್ನೆಲ್ಲ ಆರಾಮಾಗಿ ಹಾಕೊಡ್ಬಹುದು. ಇದೇ ರೀತಿಯಾಗಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನೀವು ಮಾಡ್ಕೊಂಡ್ಬಿಟ್ರೆ ಒಂದು ಕ್ವಿಲ್ಟ್ ಅನ್ನ ಮಾಡ್ಕೊಂಡ್ರೆ 2 ಪರ್ಸ್ ಆರಾಮಾಗಿ ಮಾಡಬಹುದು. ಈ ತರ ಒಂದು ಡಬ್ಬಿಯ ಮುಚ್ಚಳದಿಂದ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಂಡು ಅಲ್ಲಿಗೆ ಕರೆಕ್ಟ್ ಆಗಿ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ 12 ಇಂಚ್ ಆಗುವಷ್ಟು ಉದ್ದದ ಪಟ್ಟಿಯನ್ನ ತಗೊಂಡಿದ್ದೀನಿ. ಅದರಲ್ಲಿ ನಾವು ಈ ಕಡೆಯಿಂದ 2 ಇಂಚು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇದೊಂದು ಪುಟಾಣಿ ಐಟಮ್ ರೆಡಿ ಆಗತ್ತೆ. ಸೊ ಈಗ ನಾನು ಮೇಲ್ಗಡೆಯಿಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಈಗ ಕಟ್ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ನೋಡಿ, ನಾನು ಈ ತರ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾವು ಮುಂಚೆ ಕಟ್ ಮಾಡ್ಕೊಂಡಿರೋ ಪೀಸ್ ಇತ್ತಲ್ಲ, ಅದನ್ನು ಕೂಡ ಇಲ್ಲಿ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ಈಗ ನಾನು 2 ಸರ್ಕಲ್ಸ್ ಅನ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನ ಈ ತರ ಫೋಲ್ಡ್ ಮಾಡ್ತಾ ಹೊಲ್ಕೊಳ್ಬೇಕಾಗತ್ತೆ. ಇವಾಗ ಮೊದಲಿಗೆ ನಾನು ಪಿನ್ ಅಪ್ ಮಾಡ್ಕೊಳ್ತೀನಿ ಎಲ್ಲದನ್ನು. ಸೊ ಈ ತರ ಪಿನ್ ಮಾಡ್ಕೊಂಡ್ರೆ ನಮ್ಗೆ ತಿರುಗಿಸ್ತಾ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಸೊ ಹೀಗೆ ಇಟ್ಬಿಟ್ಟು ನಾವು ಹೊಲ್ಕೊಳ್ಬೇಕು. ಸೊ ನಾನಿಲ್ಲಿ ಒಂದ್ ಕಡೆ ಇವಾಗ ಹೊಲ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಸೊ ಈಗ ಮೇಲ್ಗಡೆಯಿಂದ ಉಳ್ದಿತ್ತಲ್ಲ ಇನ್ನೊಂದು ಸರ್ಕಲ್, ಅದನ್ನ ಹೀಗೆ ಇಟ್ಬಿಟ್ಟು ಸುತ್ತಲೂ ನಾವು ಇನ್ನೊಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇವಾಗ ಇದನ್ನ ಬೇಕಾದ್ರೆ ಪೈಪಿಂಗ್ ಮಾಡಿ ಇದೆಲ್ಲ ಸ್ಟಿಚ್ ಎಲ್ಲ ಕಾಣದೇ ಇರೋ ತರ ಮಾಡಬಹುದು. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿರುವಂತ ಒಂದು ಪುಟಾಣಿ ಆರ್ಗನೈಸರ್ ರೆಡಿ ಆಯ್ತು. ಇದನ್ನ ನಾನು ಮಾಡಿದ ತಕ್ಷಣ ಮಗಳು ನಾನು ಬಳೆ ಇಟ್ಕೊಳ್ತೀನಿ ಅಂತ ಇಸ್ಕೊಂಡ್ಲು. ಸೊ ಅವಳು ಇವಾಗ ಇದನ್ನ ಯೂಸ್ ಮಾಡ್ತಿದ್ದಾಳೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ಮ ವಿಡಿಯೋಸ್ನೆಲ್ಲ ಬೇಗ ಬೇಗ ನೀವು ನೋಡ್ಬೋದು. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರಿದ್ದಾರೋ ಅವರಿಗೆಲ್ಲ ಕೂಡ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಇಷ್ಟ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.